ಎಸ್ಐಟಿ ವಿಚಾರಣೆಗೂ ಮುನ್ನ ಎಚ್ಡಿ ರೇವಣ್ಣ ದೇವರ ಮೊರೆ ಹೋಗಿದ್ದಾರೆ. ಕುಟುಂಬ ಸಮೇತ ದೇವರ ಮೊರೆ ಹೋಗಿದ್ದಾರೆ ರೇವಣ್ಣ. ಇಬ್ಬರು ಅರ್ಚಕರಿಂದ ರೇವಣ್ಣ ಮನೆಯಲ್ಲಿ ಹೋಮ ಹವನ ಕೂಡ ನಡೀತಾ ಇದೆ. ಬೆಳಗ್ಗೆ ಹರದನಹಳ್ಳಿಯ ಈಶ್ವರನ ದೇವಸ್ಥಾನಕ್ಕೆ ತೆರಳಿದ್ರು. ಈಶ್ವರನ ದರ್ಶನದ ಬಳಿಕ ಮನೆಯಲ್ಲಿ ರೇವಣ್ಣ ಹೋಮ ಹವನ ಮಾಡಿಸುತ್ತಿದ್ದಾರೆ. ಕಂಟಕದಿಂದ ಪಾರಾಗೋದಕ್ಕಾಗಿ ರೇವಣ್ಣ ಫ್ಯಾಮಿಲಿ ದೇವರ ಮೊರೆ ಹೋಗಿದೆ. ಬೆಳಗಿನಿಂದಲೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಪೂಜೆ ಮಾಡಿಸ್ತಾ ಇದ್ದಾರೆ ಮಾಜಿ ಸಚಿವ ರೇವಣ್ಣ. ಮನೆಯೊಳಗೆ ಹೋಮಕುಂಡ ನಿರ್ಮಿಸಿ ಪೂಜೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೋಮದ ದೃಶ್ಯಗಳನ್ನ ಎದುರಾದ ಸಂಕಷ್ಟವನ್ನ ದೂರ ಮಾಡುವಂತೆ ದೇವರ ಮೊರೆ ಹೋಗಿದೆ ರೇವಣ್ಣ ಫ್ಯಾಮಿಲಿ. ಇಬ್ಬರು ಅರ್ಚಕರಿಂದ ರೇವಣ್ಣ ಮನೆಯಲ್ಲಿ ಹೋಮ ಹವನಗಳು ನಡೀತಾ ಇದೆ. ಹವನ ನಡೀತಾ ಇರೋದರ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಶಿವನ ದರ್ಶನ ಮಾಡಿದ್ರು, ಆ ಬಳಿಕ ಹೋಮ ಹವನಗಳನ್ನ ನಡೆಸಿದ್ದಾರೆ. ಬಹಳ ದೊಡ್ಡ ಮುಜುಗರದ ವಿಚಾರ ರೇವಣ್ಣ ಫ್ಯಾಮಿಲಿಗೆ. ಒಂದು ಕಡೆ ಪ್ರಜ್ವಲ್ ವಿರುದ್ಧ ಆರೋಪ, ಮತ್ತೊಂದೆಡೆ ರೇವಣ್ಣ ಮೇಲೆ ಕೂಡ ಎಫ್ಐಆರ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ವಿಚಾರಣೆಗೂ ಮುನ್ನ ಮನೆಯಲ್ಲಿ ಹೋಮ ಹವನ ನಡೆಸಿದ್ದಾರೆ. ಬೆಳಗ್ಗೆ ಹರದನಹಳ್ಳಿಯ ಈಶ್ವರ ದೇವಸ್ಥಾನಕ್ಕೆ ತೆರಳಿದ್ರು ರೇವಣ್ಣ. ಶಿವನ ದರ್ಶನ ಪಡೆದಿದ್ರು. ಆ ಬಳಿಕ ಈಗ ತಮ್ಮ ಮನೆಯಲ್ಲಿ ಹೋಮ ಹವನ ನಡೆಸಿದ್ದಾರೆ. ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಆರೋಪ ಪ್ರಜ್ವಲ್ ರೇವಣ್ಣ ಮೇಲೆ ಬಂದಿದೆ. ಜೊತೆಗೆ ರೇವಣ್ಣ ಮೇಲೆ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಹಿನ್ನೆಲೆಯಲ್ಲಿ ಸಂಕಟದಿಂದ ಪಾರಾಗೋದಕ್ಕೆ ದೇವರ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವತ್ತು ಪ್ರಜ್ವಲ್ ಅವರಿಗೆ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಹೋಗಿತ್ತು. ನಾಳೆ ರೇವಣ್ಣ ಅವರಿಗೆ ಎಸ್ಐಟಿಗೆ ವಿಚಾರಣೆಗೆ ಬರಬೇಕು ಅನ್ನುವಂತಹ ನೋಟಿಸ್ ಇದೆ. ಬಹಳ ದೊಡ್ಡ ಕಂಟಕ, ಮುಜುಗರ ರೇವಣ್ಣ ಫ್ಯಾಮಿಲಿಯ ಪಾಲಿಗೆ. ಹಾಗಾಗಿ ದೇವರು ಮೊರೆ ಹೋದಂತೆ ಕಂಡು ಬರ್ತಾ ಇದೆ. ಎಲ್ಲೆಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಯಾರೆಲ್ಲ ಇದ್ದಾರೆ ಅಂತ? ಪ್ರತಿಮಾ, ಎಚ್.ಡಿ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದಡಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ನೀಡಿದ್ದಾರೆ. ಈ ಸಂಕಟದಿಂದ, ಈ ಸಂಕಷ್ಟದಿಂದ ದೂರ ಆಗೋದಕ್ಕೆ ದೇವರ ಮೊರೆ ಹೋಗಿದೆ ಎಚ್.ಡಿ. ರೇವಣ್ಣ ಕುಟುಂಬ. ನಾವೀಗ ಎಚ್.ಡಿ. ರೇವಣ್ಣವರ ಮನೆಯ ಮುಂಭಾಗದಲ್ಲಿದ್ದೇವೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಇದು ಎಚ್.ಡಿ. ರೇವಣ್ಣನವರ ಮನೆ, ಹೊಳೆನರಸೀಪುರ ನಗರದಲ್ಲಿರುವಂತಹ ಮನೆ. ಹೊಳೆನರಸೀಪುರದ ನಗರದಲ್ಲಿರುವ ಈ ಮನೆಯಲ್ಲಿ ಹೋಮ ಹವನವನ್ನು ನಡೆಸ್ತಿದ್ದಾರೆ ಎಚ್.ಡಿ. ರೇವಣ್ಣ ಕುಟುಂಬ. ಬೆಳಗ್ಗೆ ದೇವೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದು ಬಂದರು. ನಂತರದಲ್ಲಿ ಈಗ ಮನೆಯ ಒಳಭಾಗದಲ್ಲಿ ಹೋಮಕುಂಡವನ್ನು ಇರಿಸಿ ಹವನವನ್ನು ನಡೆಸ್ತಾ ಇದ್ದಾರೆ. ಈ 2ಕ್ಕಿಂತ ಹೆಚ್ಚು ಅರ್ಚಕರು ಹೋಮ ಹವನವನ್ನು ನಡೆಸ್ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಎಚ್.ಡಿ. ರೇವಣ್ಣವರ ಮನೆಯ ಒಳಭಾಗದಲ್ಲಿ ಹೋಮ ಹವನ ನಡೀತಾ ಇದ್ದರೆ, ಹೊರಭಾಗದಲ್ಲಿ ಯಾವ JDS ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಯಾರೂ ಸಹ ಇಲ್ಲಿ ಕಂಡು ಬರ್ತಾ ಇಲ್ಲ. ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಎಚ್.ಡಿ. ರೇವಣ್ಣವರ ಮನೆಯಲ್ಲಿ ಕಾರ್ಯಕರ್ತರು, ಮುಖಂಡರು ಹಾಗೂ ನೋವನ್ನು ಹೇಳ್ಕೊಂಡು ಬರ್ತಕ್ಕಂಥ ಜನರು ಇರ್ತಿದ್ರು. ಆದರೆ ಇವತ್ತು ಎಚ್.ಡಿ. ರೇವಣ್ಣವರ ಮನೆ ಮುಂಭಾಗದಲ್ಲಿ ಖಾಲಿ ಚಿತ್ರಣ ಕಂಡು ಬರ್ತಾ ಇದೆ. ಮನೆಯ ಒಳಭಾಗದಲ್ಲಿ ಹೋಮ ಹವನವನ್ನು ನಡೆಸ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ. ಮನೆಯ ಒಳಭಾಗದಲ್ಲಿ ಹೋಮ ಹವನದ ದೃಶ್ಯವೂ ಸಹ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿತ್ತು. ಆ ದೃಶ್ಯವನ್ನು ಸಹ ನೀವು ನೋಡ್ಬೋದಾಗಿದೆ. ಒಳಭಾಗದಲ್ಲಿ ಒಂದು ಕಾರು ಕಾಣಿಸ್ತಾ ಇದೆ. ಇದು ಎಚ್.ಡಿ. ರೇವಣ್ಣನವರ ಕಾರು. ಮನೆಯ ಒಳಭಾಗದಲ್ಲಿ ಕಾರ್ ನಿಂತಿದೆ. ಇನ್ನು ಒಳಭಾಗದ ಮುಂಭಾಗದ ಕೋಣೆಯಲ್ಲಿ ಹೋಮ ಹವನವನ್ನು ನಡೆಸ್ತಾ ಇದ್ದಾರೆ. ಪ್ರತಿಮಾ, ಸಾಕಷ್ಟು ಸಂಕಟ ಎದುರಾಗಿದೆ ಎಚ್.ಡಿ. ರೇವಣ್ಣವರ ಕುಟುಂಬಕ್ಕೆ. ಅದರಲ್ಲೂ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಈಗ ಪ್ರಕರಣ ದಾಖಲಾಗಿದೆ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ತನಿಖಾ ತಂಡ ಈಗಾಗಲೇ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಸಹ ನೋಟಿಸನ್ನು ಜಾರಿ ಮಾಡಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ಹಾಜರಾಗಬೇಕಿತ್ತು, ಆದರೆ ಗೈರಾಗಿದ್ದಾರೆ. ಎಚ್.ಡಿ. ರೇವಣ್ಣನವರು ನಾಳೆ 11 ಗಂಟೆಗೆ ಎಸ್ಐಟಿ ಎದುರು ಖುದ್ದು ಹಾಜರಾಗಬೇಕು ಅಂತ ನೋಟಿಸನ್ನು ನೀಡಿದ್ದಾರೆ. ಎಚ್.ಡಿ. ರೇವಣ್ಣವರು ಹಾಜರಾಗ್ತಾರಾ ಅಥವಾ ಕಾನೂನು ತಜ್ಞರ ಮೂಲಕ ಅಭಿಪ್ರಾಯವನ್ನು ಸಲಹೆಯನ್ನು ಪಡೆದು ಅವರು ಮುಂದಿನ ದಿನಕ್ಕೆ ಆ ಒಂದು ಎಸ್ಐಟಿ ಅಧಿಕಾರಿಗಳ ಎದುರಿಗೆ ಹಾಜರಾಗಕ್ಕೆ ಪೋಸ್ಟ್ಪೋನ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಎಚ್.ಡಿ. ರೇವಣ್ಣವರ ಕುಟುಂಬಕ್ಕೆ ಇಷ್ಟರ ಮಟ್ಟಿಗೆ ಗಂಭೀರ ಆರೋಪದ ಪ್ರಕರಣ ಇದುವರೆಗೂ ಸಹ ಯಾವುದೂ ಇರಲಿಲ್ಲ.
ಆದರೆ ಈಗ ಉಂಟಾಗಿರುವಂತಹ ಸಂಕಟ ಅದು ಒಂದು ಕಡೆ ಮುಜುಗರಕ್ಕೆ ಒಳಗಾದರೆ ಮತ್ತೊಂದು ಕಡೆ ಕಾನೂನು ಸಂಕಷ್ಟಕ್ಕೂ ಈಗ HD ರೇವಣ್ಣನವರ ಕುಟುಂಬ ಒಳಗಾಗಿದೆ. ಹೀಗಾಗಿ ದೇವರ ಫ್ಯಾಮಿಲಿ ಮೇಲೆ ಇಂಥದೊಂದು ಆರೋಪ ಬಂದಾಗನಿಂದಲೂ ಕೂಡ ಹರೀಶ್ ನಾವು ಗಮನಿಸ್ತಾ ಇದ್ದೀವಿ, JDSನ ನಾಯಕರಾಗಲಿ ಅಂದರೆ ಕುಮಾರಸ್ವಾಮಿ ಅವರ ಆದಿಯಾಗಿ ಎಲ್ಲರೂ ಕೂಡ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಜೊತೆಗೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಅಮಾನತು ಕೂಡ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ಅವರನ್ನು. ಇದೆಲ್ಲ ಬೆಳವಣಿಗೆ ಗಮನಿಸ್ತಾ ಹೋದಾಗ ಸದಾ ಗಿಜುಗುಡ್ತಾ ಇದ್ದಂತಹ ರೇವಣ್ಣ ನಿವಾಸದ ಬಳಿಯ ಚಿತ್ರಣ ಸಂಪೂರ್ಣ ಬದಲಾದಂತೆ ಕಂಡು ಬರ್ತದೆ. ಒಂದು ರೀತಿ ಏಕಾಂಗಿಯಾಗಿದ್ದಾರಾ ಅಂತ? ಪ್ರತಿಮಾ, ಈಗ ಸದ್ಯಕ್ಕೆ ದೇವರ ಮೊರೆ ಹೋಗಿರುವಂಥ HD ರೇವಣ್ಣ ಕುಟುಂಬ ಕಾರ್ಯಕರ್ತರು ಮತ್ತು ಮುಖಂಡರಿಂದಲೂ ಸಹ ಅಂತರವನ್ನು ಕಾಯ್ದುಕೊಂಡಿದೆ. ಈಗ ಸದ್ಯಕ್ಕೆ ಅವರಿಗೆ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಚರ್ಚೆ ಮಾಡಿದರೆ ಯಾವುದೇ ಪ್ರಯೋಜನ ಇಲ್ಲ. ಸದ್ಯಕ್ಕೆ ಇರುವಂತಹದ್ದು ಕಾನೂನು ತಜ್ಞರ ಸಲಹೆಯನ್ನು ಪಡೆಯಬೇಕಾಗಿದೆ. ಮುಂದೆ ನಾವು ಯಾವ ರೀತಿ ಈ ಒಂದು ಸಂಕಷ್ಟವನ್ನು ಎದುರಿಸಬೇಕು, ಕಾನೂನಿನ ಕುಡಿಕೆಯಿಂದ ಹೊರಬರಬೇಕು ಅಂದರೆ ನಾವೆಲ್ಲ ಯಾವೆಲ್ಲ ರೀತಿಯ ಕಾನೂನು ಮೊರೆ ಹೋಗಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗ ತಜ್ಞರ ಅಭಿಪ್ರಾಯವನ್ನು ಪಡೆಯೋದಕ್ಕೆ ಈಗಾಗಲೇ HD ರೇವಣ್ಣ ಕುಟುಂಬ ಮುಂದಾಗಿದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ಅನ್ನುವಂತಹದ್ದು, ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ SIT ಎದುರುಗಡೆ ಆಗಬೇಕಾ, ಆಗೋದಾದರೆ ಯಾವ ರೀತಿ ಅದನ್ನು ಕಾನೂನನ್ನು ಎದುರಿಸಬೇಕು, ಇದೆಲ್ಲವೂ ಸಹ ಸದ್ಯ HD ರೇವಣ್ಣವರ ಕುಟುಂಬದ ಮುಂದಿದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.